ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಡಿಮಾಸ್ ಕಿಚನ್. ಇವತ್ತಿನ ಸ್ಪೆಷಲ್ ಮೆಂತ್ಯದಲ್ಲಿ ದೋಸೆ ಮತ್ತು ಇಡ್ಲಿ ಎರಡು ರೀತಿ ಒಂದೇ ಬ್ಯಾಟರಲ್ಲಿ ಮಾಡಿ ತೋರಿಸ್ಕೊಡ್ತೀನಿ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತಿದ್ದೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ತುಂಬ ಮರಿಬೇಡಿ. ಅದಕ್ಕೆ ಒಂದು ಲೋಟದಷ್ಟು ಅಕ್ಕಿ, ಯಾವ ಅಕ್ಕಿ ಆದರೂ ತಗೊಳ್ಳಿ, ರೇಷನ್ ಅಕ್ಕಿ ಆದರೂ ಸರಿ, ನಮ್ಮ ಮನೇಲಿರೋ ಅಕ್ಕಿ ಆದರೂ ಸರಿ. ನಂತರ ಅರ್ಧ ಲೋಟದಷ್ಟು ಕುಸ್ಲಕ್ಕಿಯನ್ನು ತಗೋತಾ ಇದ್ದೀನಿ. ಇಡ್ಲಿ ಮಾಡೋದ್ರಿಂದ ಜೊತೆಗೆ ಕುಸ್ಲಕ್ಕಿನ ಸೇರಿಸ್ಕೊಳ್ಳಿ, ತುಂಬ ಸ್ಮೂತಾಗಿ ಬರುತ್ತೆ. ನಂತರ ಕಾಲು ಲೋಟದಷ್ಟು ಮೆಂತ್ಯನ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ತೊಳೆದು ಒಂದು 5-6 ಸಲ ತೊಳೆದು ಒಂದು 5-6 ಗಂಟೆ ಸೋಕ್ ಮಾಡೋದಕ್ಕೆ ಇಡೋಣ. ನಂತರ ಒಂದು 5-6 ಗಂಟೆ ಅದು ಸೋಕ್ ಆದ ನಂತರ ನೋಡಿ ಈ ಥರ ಆಗಿರುತ್ತೆ. ಇದನ್ನು ನೀವು ಮಿಕ್ಸಿಲಾದರೂ ಸರಿ, ಗ್ರೈಂಡರ್ಲಾದರೂ ಸರಿ, ಯಾವುದಲ್ಲಾದ್ರೂ ರುಬ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಅವಲಕ್ಕಿನ ಹಾಕ್ತಾಯಿದ್ದೀನಿ. ನೀವು ಬೇಕಿದ್ರೆ ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೋಬೋದು ಅವಲಕ್ಕಿನ, ಇಲ್ಲಾಂದ್ರೆ ಇಲ್ಲ. ದೋಸೆ ಕ್ರಿಸ್ಪಿಯಾಗಿ ಬರಬೇಕು ಅಂದರೆ ಸ್ವಲ್ಪ ಅವಲಕ್ಕಿನ ಆ್ಯಡ್ ಮಾಡಿ, ಸ್ಮೂತಾಗೂ ಬರುತ್ತೆ, ಕ್ರಿಸ್ಪಿಯಾಗೂ ಇರುತ್ತೆ. ನಂತರ ನಾನು ಇದನ್ನು ಗ್ರೈಂಡ್ರಲ್ಲಿ ಹಾಕಿ ರುಬ್ತಾಯಿದ್ದೀನಿ. ನಾನು ಹೇಳಿದ್ನಲ್ಲ, ಗ್ರೈಂಡರ್ ಆದರೂ ಸರಿ, ಮಿಕ್ಸಿಲಾದರೂ ಸರಿ, ಯಾವುದ್ರಲ್ಲಾದರೂ ರುಬ್ಕೊಳ್ಳಿ. ವಾರಕ್ಕೊಂದ್ಸಲ ಈ ಥರ ಮೆಂತ್ಯ ದೋಸೆ, ಮೆಂತ್ಯ ಇಡ್ಲಿನ ಮಾಡ್ಕೊಳ್ತೀನಿ. ಇದು ಬಾಣಂತಿಯರ ಸ್ಪೆಷಲ್ ಕೂಡ. ನಮ್ಮ ಕಡೆ ಬಾಣಂತಿಯರಿಗೆ ಈ ಥರ ಉದ್ದಿನಬೇಳೆ ಹಾಕ್ತೇನೆ, ಈ ಥರ ಮೆಂತ್ಯದಲ್ಲಿ ಮಾಡಿಕೊಡ್ತಾರೆ. ಆರೋಗ್ಯಕ್ಕೆ ಒಳ್ಳೆಯದು, ತಂಪು, ದೇಹಕ್ಕೆ ತಂಪು ಅಂತ ಹೇಳಿ. ನಮ್ಮ ಮನೆಯಲ್ಲೂ ಕೂಡ ನಾವು ವಾರಕ್ಕೊಂದ್ಸಲ ಈ ಥರ ಮೆಂತ್ಯ ದೋಸೆ, ಇಡ್ಲಿ ಮಾಡ್ಕೊಂಡು ನಂತರ ಎಲ್ಲನೂ ನೋಡಿ ಒಂದು ಕಡೆ ತೆಗೆದು ಈ ಥರ ಚೆನ್ನಾಗಿ ಕೈಯಲ್ಲೇ ಕಲಸಿ ಓವರ್ನೈಟ್ ಸೋಕಾಗಕ್ಕೆ ಬಿಡೋಣ. ಮಾರ್ನಿಂಗ್ ಎದ್ದು ನೋಡಿದ್ರೆ ಈ ಥರ ಚೆನ್ನಾಗಿ ಉಬ್ಬು ಬಂದಿರುತ್ತೆ. ಇದು ಚೆನ್ನಾಗಿ ಕಲಸಿಟ್ರೆ ಉಬ್ಬು ಬರುತ್ತೆ. ಈಗ ಅದನ್ನು ಚೆನ್ನಾಗಿ ಕಲಸಿ ಒಂದು ತಟ್ಟೆನ ಮುಚ್ಚಿಡಿ. ನಂತರ ನೋಡಿ, ಬೆಳಿಗ್ಗೆ ಆದ ನಂತರ ಈ ಥರ ಉಬ್ಬಿ ಬಂದಿರುತ್ತೆ. ನಂತರ ಇದನ್ನು ಚೆನ್ನಾಗಿ ಒಂದು ಸೌಟಲ್ಲಿ ಚೆನ್ನಾಗಿ ಕೈಯಾಡಿ, ಇದಕ್ಕೆ ಸ್ವಲ್ಪ ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ, ಉಪ್ಪನ್ನು ಆ್ಯಡ್ ಮಾಡ್ಕೊಂಡು ದೋಸೆ ಹುಯ್ಕೊಂಡ್ರೆ. ಯಾವ ಥರ ನೀವು ಗ್ರೇವಿ ಬೇಕಾದರೆ ಮಾಡ್ಕೋಬೋದು, ಗೊಜ್ಜು ಬೇಕಾದರೂ ಮಾಡ್ಕೋಬೋದು, ಚಟ್ನಿ ಜೊತೆ ಬೇಕಾದರೂ ತಿನ್ಬೋದು, ಯಾವುದಕ್ಕಾದರೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ನಾನು ಒಂದೇ ಬ್ಯಾಟರಲ್ಲಿ ನಿಮಗೆ ಇಡ್ಲಿ ದೋಸೆ ಎರಡನ್ನೂ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ದೀನಿ. ಫಸ್ಟ್ ದೋಸೆನ ಹಾಕಿ ತೋರಿಸ್ತೀನಿ. ಹೇಳ್ದಾಗೆ ನೀವು ನೀರು ಬೇಕಾದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ನೀರನ್ನು, ಬ್ಯಾಟರನ್ನ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಒಂದು ದೋಸೆ ತವನ ನಾನು ಸ್ಟವ್ ಮೇಲೆ ಕಾಯಕ್ಕಿಟ್ಟಿದ್ದೀನಿ. ದೋಸೆ ಹೆಂಚು ಕಾಯ್ದ ನಂತರ ದೋಸೆನ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ಗೆ ಹಾಕಲಿ. ಬೇಕಾದರೆ ತೆಳು, ಬೇಕಾದರೆ ಕ್ರಿಸ್ಪಿ ಥರನೂ ಮಾಡ್ಕೋಬೋದು, ಸೆಟ್ ದೋಸೆ ಥರನೂ ಆದರೂ ಮಾಡ್ಕೋಬೋದು. ನಿಮಗೇನು ದೋಸೆ ಕಹಿ ಅಂತ ಅನಿಸೋದೇ ಇಲ್ಲ ಕಣ್ರಿ, ತುಂಬಾ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ದೋಸೆ ಆಯಿತು. ಈಗ ನೆಕ್ಸ್ಟ್ ಇನ್ನೊಂದು ದೋಸೆ ಹಾಕಿ ತೋರಿಸ್ತಾ ಇದ್ದೀನಿ. ಅದೇ ಥರ ನೋಡಿ, ಅದೊಂದು ಕ್ರಿಸ್ಪಿಯಾಗಿ ಹಾಕಿದೆ. ಇದು ನೆಕ್ಸ್ಟು ಸ್ವಲ್ಪ ಮೃದುವಾಗಿ ಹಾಕಿ ತೋರಿಸ್ತೀನಿ. ಯಾವ ಥರ ಬೇಕಾದರೂ ಹಾಕೋಬೋದು. ಮೇಲಕ್ಕೆ ಬೇಕಾದರೆ ಎಣ್ಣೆ ಬೆಣ್ಣೆ ಏನು ಬೇಕಾದರೂ ಹಾಕೋಬೋದು. ನೋಡಿ, ಮೆಂತ್ಯ ದೋಸೆ ರೆಡಿ ಆಯಿತು. ನಾನು ಹೇಳ್ದಂಗೆ ಈ ಬೇಸಿಗೆಗೆ ವಾರಕ್ಕೊಂದಿನ ಆದರೂ ಮಾಡ್ಕೊಳ್ತೀನಿ. ಆಮೇಲೆ ಬಾಣಂತಿಯರು ನಿಮ್ಮ ಮನೆಯಲ್ಲಿದ್ದರೆ ಉದ್ದಿನಬೇಳೆ ಕೊಡಬಾರ್ದು ಅಂತ ಹೇಳ್ತಾರೆ. ಅದರಿಂದ ಈ ಥರ ಮೆಂತ್ಯ ದೋಸೆ ಮಾಡಿಕೊಡಿ. ರುಚಿಯಾದ ಬಿಸಿ ಬಿಸಿಯಾದ ಮೆಂತ್ಯ ದೋಸೆ ರೆಡಿ ಆಯಿತು. ಇದನ್ನು ನಾನು ಹೇಳ್ದಾಗೆ ದೋಸೆಗೆ ಚಟ್ನಿ ಬೇಕಾದರೆ, ಗೊಜ್ಜು ಬೇಕಾದರೆ, ಯಾವ ಜೊತೆ ಬೇಕಾದರೂ ಕಾಂಬಿನೇಷನ್ನ ಮಾಡಿ ಕೊಡಿ. ಈಗ ನಾನು ಇದಕ್ಕೆ ಸೊಪ್ಪಿನ ಗೊಜ್ಜು ಮತ್ತು ಚಟ್ನಿಯನ್ನು ಕಾಂಬಿನೇಷನ್ ಮಾಡಿದ್ದೀನಿ. ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿತ್ತು. ಈಗ ದೋಸೆ ಹೇಗೆ ಮಾಡೋದು ಅಂತ ತೋರಿಸ್ಕೊಟ್ಟೆ. ನೆಕ್ಸ್ಟು ಈಗ ಅದರಲ್ಲೇ ಇಡ್ಲಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ, ಬನ್ನಿ. ಇಡ್ಲಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇದು ಮೇಯ್ನ್ ಇಂಪಾರ್ಟೆಂಟ್ ಏನು ಅಂದರೆ, ಹೊಟ್ಟೆ ನೋವು, ಆಮಶಂಕೆ ಆ ಥರ ಇದ್ದರೆ ಈ ಥರ ಮಕ್ಳಿಗಾಗಲಿ ದೊಡ್ಡವ್ರಿಗಾಗಲಿ ಈ ಥರ ಮೆಂತ್ಯ ಇಡ್ಲಿನ ಮಾಡಿಕೊಡ್ತಾಯಿದ್ರು ನಮ್ಮ ಮನೆಗಳಲ್ಲಿ. ನೀವು ಹಾಗೆ ಮಾಡಿ. ಈಗ ಮಿಕ್ಕಿರುವಂಥ ದೋಸೆ ಬ್ಯಾಟರ್ ಅಥವಾ ಇಡ್ಲಿ ಬ್ಯಾಟರಲ್ಲಿ ನಿಮ್ಗೆ ಇಡ್ಲಿ ಮಾಡಿ ತೋರಿಸ್ಕೊಡ್ತೀನಿ. ಒಂದು ಇಡ್ಲಿ ಪ್ಲೇಟ್ಗೆ ಎಣ್ಣೆ ಸವರಿ ಇಟ್ಟಿದ್ದೀನಿ ಫಸ್ಟೇ. ಈಗ ಅದಕ್ಕೆ ದೋಸೆ ಬ್ಯಾಟರ್ನ ಅಥವಾ ಇಡ್ಲಿ ಬ್ಯಾಟರನ್ನು ಹಾಕಿ, ನಿಮ್ಗೆ ಎಷ್ಟು ದಪ್ಪ ಥಿಕ್ನೆಸ್ ಬೇಕೋ ಅಷ್ಟು ದಪ್ಪ ಬ್ಯಾಟರನ್ನು ಹಾಕಿ ಸ್ಟೀಮಲ್ಲಿ ಒಂದು 15-20 ನಿಮಿಷ ಸ್ಟೀಮಲ್ಲಿ ಬೇಯಿಸ್ಕೊಂಬಿಟ್ರೆ ಮೆಂತ್ಯ ಇಡ್ಲಿನೂ ರೆಡಿ ಆಗುತ್ತೆ. ನಾನು ಆಗಲೇ ಹೇಳ್ದಂಗೆ ಇದು ಹೊಟ್ಟೆ ನೋವು, ಆಮಶಂಕೆ ಇದ್ದಾಗ ಈ ಥರ ಮೆಂತ್ಯ ಇಡ್ಲಿನ ಮಾಡಿಕೊಡಿ, ಮಕ್ಳಿಗಾಗಲಿ ಯಾರಿಗೆ ಆಗಲಿ ತುಂಬಾ ಒಳ್ಳೆಯದು. ಆಮೇಲೆ ಬಾಣಂತಿಯರಿಗೆ ನಮ್ಮ ಮನೆ ಕಡೆ ಎಲ್ಲ ಮಾಮೂಲಿ ಇಡ್ಲಿಯನ್ನು ಕೊಡೋಲ್ಲ, ಈ ಥರ ಮೆಂತ್ಯ ಇಡ್ಲಿನ ಮಾಡಿಕೊಡ್ತಾರೆ, ದೇಹಕ್ಕೆ ತಂಪು ಅಂತ ಹೇಳಿ. ನೋಡಿ, ಈಗ ಬೆಂದಿದೆ. 15-20 ನಿಮಿಷ ಆಯಿತು. ಈಗ ಮುಟ್ಟು ನೋಡಿದ್ರೆ ಕೈಯಲ್ಲಿ ಅಂಟಲ್ಲ. ಈಗ ಇಡ್ಲಿ ಬೆಂದಿದೆ ಅಂತೇಳಿ ಈಗ ಇದನ್ನು ಆರೋದಕ್ಕೆ ಬಿಡೋಣ. ಆರಿದ ಮೇಲೆ ತೆಗ್ದು ತೋರಿಸ್ತೀನಿ ಯಾವ ಥರ ಬರುತ್ತೆ ಅಂತ. ಇದು ಅಷ್ಟೇ, ಯಾವುದು ಚಟ್ನಿ, ಯಾವ ಗೊಜ್ಜು ಜೊತೆ ಆದರೂ ಕಾಂಬಿನೇಷನ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಸ್ಮೂತಾಗಿ ಬಂದಿದೆ ಅಂತ ಇಡ್ಲಿ.
ಇದೇ ಥರ ಎಲ್ಲ ಇಡ್ಲಿನೂ ತೆಗೆದು ಹಾಕಿ ಸರ್ವ್ ಮಾಡಿ ಅಷ್ಟೇ. ಮೆಂತ್ಯ ದೋಸೆ ಮೆಂತ್ಯ ಇಡ್ಲಿ ಒಂದೇ ಬ್ಯಾಟರಲ್ಲಿ ಮಾಡಿ ತೋರಿಸಿದ್ದೀನಿ. ಈ ಥರ ಮನೇಲಿ ಮಾಡಿ ತಿನ್ನಿ, ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಈ ಮೆಂತ್ಯ ದೋಸೆ ಇಡ್ಲಿ ಎರಡೂ ಕೂಡ ಇಷ್ಟ ಆಯಿತು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ಓಕೆ ಬಾಯ್.